ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಅದು ಬೇರೆ ಮಹಾಲಿಂಗಪುರ ಯಾರಿಗೆ ಗೊತ್ತಿಲ್ಲ, ಬೆಲ್ಲದ ಮಾರಾಟಕ್ಕೆ, ಅದರಲ್ಲೂ ಮಾರುಕಟ್ಟೆಗೆ, ಅದರಲ್ಲೂ ನಮ್ಮ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ವಿಜಯಪುರ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಎಲ್ಲದ ಸೆಂಟ್ರಲ್ ಪ್ಲೇಸ್ ಆಗಿ ಇವತ್ತೊಂದು ಆರ್ಥಿಕ ಹಬ್ ಆಗಿ, ಆರ್ಥಿಕ ಒಂದು ಶಕ್ತಿಯಾಗಿ ಬೆಳೀತಾ ಇರುವಂಥ ಮಹಾಲಿಂಗಪುರ ನಮ್ಮ ತಾಲೂಕು ಮಾಡಲಮ್ಮನ ಅಂತೇಳಿ ಕಳೆದ 35 ವರ್ಷಗಳಿಂದ ತಮ್ಮ ಬೇಡಿಕೆ ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆಲ್ಲರೂ ಎಸ್ 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 ಅಂತ ಹೇಳ್ತಾ ಬಂದಿದ್ದಾರೆ. ಸಿದ್ದು ನಮ್ಮ ಸೌದಿಯವರಾಗಿರ್ಬೋದು, ಆರ್ ಬಿ ತಿಮ್ಮಾಪುರ ಅವರಾಗಿರ್ಬೋದು, ಹಿಂದಿನ ಅನೇಕ ಬೇರೆ ಬೇರೆ ಶಾಸಕರಾಗಿರ್ಬೋದು, ರಾಜಕೀಯ ಲೀಡರ್ಗಳಾಗಿರ್ಬೋದು, 85 ಶುರು ಅದ ನಮ್ಮ ತಾಲೂಕು ಮಾಡಲಿ ಅಂತ ಇವತ್ತಿಗೂ ಅದಾಗ್ತಾಯಿಲ್ಲ. ಪಾಪ ಅವರು ಇವತ್ತು ಮಹಾಲಿಂಗಪುರ ಜನ ಬೇಸತ್ತ ಈ ಜುಲೈ 14ಕ್ಕೆ ದೊಡ್ಡ ಸ್ಟ್ರೈಕ್ ಮಾಡಿದರು. ಒಂದು ನಿರಂತರವಾಗಿ ಈಗಾಗಲೇ 1190 ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಬರ್ತಾ ಇದ್ದಾರೆ. 35 ವರ್ಷಗಳಿಂದ ಇದು ನಿರಂತರವಾಗಿ ಮೇಲಿಂದ ಮೇಲೆ ಸ್ಟ್ರೈಕ್ ಮಾಡೋದು, ಬೇಡಿಕೆ ಇಡೋದು, ಅವರು ಬರೋದು, ಅದು ಒಯ್ಯೋದು, ಏನು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋದು, ಮಾಡ್ತೀವಿ ಅಂತ ಹೇಳೋದು, ಕಳಿಸ್ತೀವಿ ಅಂತ ಹೇಳೋದು, ಆಮೇಲೆ ಅದು ಆಗದೆ ಹೋಗೋದು, ಹೀಗಾಗಿ ಬೇಸತ್ತೆಲ್ಲ ಜನ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಮಹಾಲಿಂಗಪುರ ತಾಲೂಕಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಗಪ್ಪ ಹಲ್ಲಿ ಅವರಾಗಿರ್ಬೋದು, ಧನಪ್ಪ ಸಾಗನಿಕರ್ ಅವರಾಗಿರ್ಬೋದು, ವೀರೇಶ್ ಆಸಂಖ್ಯವರಾಗಿರ್ಬೋದು, ಗಂಗಾಧರ ಮೇಟಿ ಅವರು, ಸಿದ್ದುಗೌಡ ಪಾಟೀಲ್ ಆಗಿರ್ಬೋದು, ಡಾಕ್ಟರ್ ಕನಕರೆಡ್ಡಿ ಆಗಿರ್ಬೋದು, ಮಹಾಂತೇಶ್ ಶೆಟ್ಟಿನಮಠ ಅವರು ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಶಿವಲಿಂಗ ಟಿರ್ಕಿ ಅವರಾಗಿರ್ಬೋದು, ಹೀಗೆಲ್ಲರೂ ಒಂದು ಕೂಡಿ ಸಂಘಟನೆ ಮಾಡಿಕೊಂಡು ಒಂದಿಷ್ಟು ಅನುಕೂಲ ಇದ್ದಂಥವರು ಹಣ ಸಹಾಯ ಮಾಡಿಕೊಂಡು ದೊಡ್ಡ ಒಂದು ಪ್ರತಿಭಟನೆ ಇಡೀ ಊರು ತುಂಬ ಮಾಡಿದರು, ಪಾದಯಾತ್ರೆ ಮಾಡಿದರು, ಜನಜಾಗೃತಿ ಮಾಡೋ ಪ್ರಯತ್ನ ಮಾಡಿದರು. ಆ ಒಂದು ದಿಸೆಯಲ್ಲೇ ಒಂದು ಹೋರಾಟವನ್ನು ಆರಂಭ ಮಾಡಿರುವಂಥ ಇವರು 14 ತಾರೀಕಿನ ಬೆಳಗಿನ 10 ಗಂಟೆಯಿಂದ ಇದು ಆರಂಭ ಆಗಿ ಸಾಯಂಕಾಲವರೆಗೆ ಇತ್ತು. ಅದರಲ್ಲೂ ಮುಖ್ಯವಾಗಿ ಬಸವೇಶ್ವರ ವೃತ್ತದಿಂದ ಆರಂಭ ಆದ ಪಾದಯಾತ್ರೆ ಮುಂದದು ಏನಪ್ಪ ಡಬಲ್ ರಸ್ತೆ, ಮುಂದೆ ನಡು ಚೌಕಿ, ಜವಳಿ ಬಜಾರ, ಗಾಂಧಿ ವೃತ್ತ, ಇವೆಲ್ಲ ಮೂಲಕ ರಾಣಿ ಚೆನ್ನಮ್ಮ ವೃತ್ತಕ್ಕೆ ಬಂದು ತನ್ನ ಪ್ರತಿಭಟನೆಯನ್ನು ಜೋರು ಮಾಡಿದ್ದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಅಂದ್ರೆ ಈ ನಿರಂತರವಾಗಿ ಮತ್ತು ಇದು ನಿಶ್ಚಿತವಾಗಿ ತಾಲೂಕು ಆಗೋದು ಯೋಗ್ಯ ಇದ್ದಂಥದ್ದು. ಆದರೆ ಒಂದು ಏನು ಪ್ರಾಬ್ಲಮ್ಪ ಅಂತಂದ್ರೆ ಇಲ್ಲ, 16 ಹಳ್ಳಿಗಳು ಇದಕ್ಕಿದ್ದಾರೆ. ನಮ್ಮ ಮಾಡ್ರಪ್ಪ ಮಹಾಲಿಂಗಪುರ ಒಂದು ತಾಲೂಕನ್ನಾಗಿ ಮಾಡಲಿ ಅಂತ ಎಲ್ಲರೂ ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಸುತ್ತಮುತ್ತ ತಾಲೂಕುಗಳು ಸಾಕಷ್ಟು